ಡಾಮಿನರ್ 400ಗೆ ಯಾವ ಥರ ಹ್ಯಾಂಡಲ್ ಬಾರ್ ಇತ್ತು ಅದೇ ಥರ ಸೇಮ್ ಟು ಸೇಮ್ ಹ್ಯಾಂಡಲ್ ಬಾರ್ ಇದರಲ್ಲಿದೆ. ಆದರೆ ಸ್ವಲ್ಪ ಚಿಕ್ಕ ಹ್ಯಾಂಡಲ್ ಬಾರ್, ಶಾರ್ಪ್ ಎಚ್ ಇರುವಂಥದ್ದು NS 200 ಪೆಟ್ರೋಲ್ ಟ್ಯಾಂಕ್ ಇದೆ. ಇವತ್ತು ನನ್ನ ಮುಂದೆ ಇದೆ ಬಜಾಜ್ ಕಂಪ್ನಿಯ NS 400. ಇದು ಮೇ 3, 2024 ರಿಲೀಸ್ ಆಗಿದ್ದು. ಸೈಡಿಂದ ನೋಡೋಕ್ಕೆ NS 200 ಥರನೇ ಕಾರ್ ಅನಿಸುತ್ತೆ. NS 200 ಚಾರ್ಜಿಸ್ ತೊಗೊಂಡು ಡಾಮಿನರ್ 400 ಎಂಜಿನ್ ತೊಗೊಂಡು ಮಾಡಿರೋಂಥ ಗಾಡಿ. ಯಾರು ಹೇಳಿದ್ರು ನಿಮಗೆ? ಫ್ರಂಟಿಂದ ನೋಡೋಕ್ಕೆ ಈ ಗಾಡಿ ಈ ರೀತಿ ಕಾಣಿಸುತ್ತೆ. ಫ್ರಂಟಲ್ಲಿ LED DRL ಇದೆ, LED ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಚಿಕ್ಕದಾಗಿ ಒಂದು ಸ್ಮಾಲ್ ವೈಸರ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಸಸ್ಪೆನ್ಷನ್ ಬಗ್ಗೆ ಹೇಳಕ್ ಬಂದರೆ 43 mm UST ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದ್ರ ಬ್ರೇಕಿಂಗ್ ಬಗ್ಗೆ ಹೇಳಕ್ ಬಂದರೆ ಫ್ರಂಟಲ್ಲಿ 320 mm ಡಿಸ್ಕ್ ಇದೆ, 110 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಹಾಗೂ ಇದು ಗ್ರಾಮಕ ಬ್ರೇಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ. ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 373.27cc ಡಾಮಿನರ್ ಇಂಜಿನ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್, 40 bhp, 35 Nm ಟಾರ್ಕ್ ಈಗ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇದ್ರ ಡಿಸ್ಪ್ಲೇ ಬಗ್ಗೆ ಹೇಳಕ್ ಬಂದರೆ ಫುಲ್ LCD ಡಿಸ್ಪ್ಲೇ ಕೊಟ್ಟಿರುವಂಥದ್ದು. ಹಾಗೆ ಸೈಡಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ಟೋಟಲ್ 4 ರೈಡಿಂಗ್ ಮೋಡ್ಸ್ ಬರುತ್ತೆ: ರೋಡು, ಸ್ಪೋರ್ಟ್ಸು, ರೈನು, ಆಫ್ ರೋಡ್ ಅಂತ. ಹಾಗೆ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಕೂಡ ಮಾಡ್ಕೊಬೋದು. ಸೈಡಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಸ್ವಿಚ್, ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಡಾಮಿನರ್ ಮಿರರ್ ಕೊಟ್ಟಿದ್ದಾರೆ 2 ಸೈಡ್ 2. ಟ್ಯಾಂಕ್ ಕೆಪಾಸಿಟಿ ಒಂದು 12 ಲೀಟರ್ಸ್ ಇದೆ. ಟ್ಯಾಂಕ್ ಮೇಲೆ E20 ಅನ್ನೋದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ 4 ಕಲರ್ಸ್ ಬರುತ್ತೆ: ಒಂದು ರೆಡ್ ಕಲರು, ಮತ್ತೊಂದು ನಿಯಾನ್ ಗ್ರೇ, ಒಂದು ಬ್ಲ್ಯಾಕು, ಮತ್ತೊಂದು ವೈಟು. ಹಿಂದ್ಗಡೆ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೊಬೋದು. 140 ಸೆಕ್ಷನ್ 17 ಇಂಚ್ MRF ಟೈರ್ ಕೊಟ್ಟಿದ್ದಾರೆ. 230 mm ಡಿಸ್ಕ್, ಕ್ಯಾಮರಾ, ಅದು ಕಲಿಪರ್ ಬ್ರೇಕಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಈ ಗಾಡಿದಲ್ಲಿ 2 ಸೈಡು ABS ಇದೆ, ಅಂದರೆ ಡುವೆಲ್ ಚಾನೆಲ್ ABS ಕೊಟ್ಟಿದ್ದಾರೆ. ಹಿಂದ್ಗಡೆ ಪೋರ್ಷನ್ ಬಗ್ಗೆ ಬಂದರೆ NS 200ಗೆ ಯಾವ ಥರ ಇತ್ತು ಸೇಮ್ ಟು ಸೇಮ್ ಅದೇ ಥರ ಇದೆ. LED ಟೈಲ್ ಲೈಟ್ ಇದೆ, ಹಜಾರ್ಡ್ ಲೈಟ್ ಅನ್ನೋದನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸಿಂಗಲ್ ಸೈಡ್ ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. NS 200ಗೆ ಯಾವ ಥರ ಗೇರ್ ಸಿಸ್ಟಮ್ ಇತ್ತು ಅದೇ ಥರ ಸೇಮ್ ಟು ಸೇಮ್ ಗೇರ್ ಸಿಸ್ಟಮ್ ಇದರಲ್ಲೂ ಇದೆ. ಒಂದ್ಸಲ ಗಾಡಿ ಮೇಲೆ ಕೂತ್ಕೊಂಡು ನೋಡೋಣ ಯಾವ ಥರ ಫೀಲ್ ಆಗುತ್ತೆ ಅಂತ. ಡಾಮಿನರ್ 400ಗೆ ಯಾವ ಥರ ಹ್ಯಾಂಡಲ್ ಬಾರ್ ಇತ್ತು ಅದೇ ಥರ ಸೇಮ್ ಟು ಸೇಮ್ ಹ್ಯಾಂಡಲ್ ಬಾರ್ ಇದರಲ್ಲಿದೆ. ಆದರೆ ಸ್ವಲ್ಪ ಚಿಕ್ಕ ಹ್ಯಾಂಡಲ್ ಬಾರ್, ಶಾರ್ಪ್ ಎಚ್ ಇರುವಂಥದ್ದು NS 200 ಪೆಟ್ರೋಲ್ ಟ್ಯಾಂಕ್ ಇದೆ. ಟೋಟಲ್ 12 ಲೀಟರ್ಸ್ ಇರುವಂಥದ್ದು. ಇದ್ರ ಸೀಟ್ ಹೈಟ್ ಬಂದರೆ 1807 mm ಇದೆ. ನನ್ನ ಹೈಟ್ 5.5 ಇರೋದ್ರಿಂದ ಆರಾಮಾಗಿ ನಾನು ಫ್ಲಾಟ್ ಫುಟ್ ಮಾಡ್ತೀನಿ. ಯಾವುದೇ ರೀತಿ ಕಾಲು ಹೀಲ್ ಆಗೋ ಅವಶ್ಯಕತೆ ಇಲ್ಲ. ಇದ್ರ ವೆಯ್ಟ್ ಬಗ್ಗೆ ಹೇಳಕ್ಕೆ ಬಂದರೆ 174 kg ಈ ಗಾಡಿ ವೆಯ್ಟ್ ಇದೆ. ಇದು ಡಾಮಿನರ್ಗಿಂತ ಕಮ್ಮಿ ವೆಯ್ಟ್, ಆದರೆ ಸೇಮ್ ಟು ಸೇಮ್ ಪವರ್ ಇರುವಂಥದ್ದು. ಹಾಗೆ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ. ಇದ್ರ ಎಕ್ಸಾಸ್ಟ್ ಸೌಂಡ್ ಕೇಳೋಣ ಬನ್ನಿ. ಇದರಲ್ಲೂ 100 ಬೆಲ್ಲಿ ಎಕ್ಸಾಸ್ಟ್ ಇದೆ. ಈ ಗಾಡಿ ಮೇಯ್ನ್ ಹೈಲೈಟ್ ಆಗಿರೋದು ಏನಪ್ಪ ಅಂದರೆ ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಒಂದು 400cc ಬೈಕ್ 1,85,000ಕ್ಕೆ ಲಾಂಚ್ ಆಗಿರೋದು. ಎಲ್ಲಿಂದ ತರಲಿ ದುಡ್ಡು?